ಲೆವೆಲ್ ಅಲ್ಲಿ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಫ್ಲಡ್ ಆಯ್ತು ಬರ್ಲಿಲ್ಲ, ಬರ ಆಯ್ತು ಬರ್ಲಿಲ್ಲ, ಮಠ ಮಂದಿರ ಉದ್ಘಾಟನೆ ಅಂದ್ರೆ ಡರ್ ಅಂತ ಓಡ್ ಬರ್ತಾರೆ, ಡರ್ ಅಂತ ಹೋಗ್ತಾರೆ. ತಿಂಗಳು 2 ಸತಿ ಬರ್ತಾರೆ, ತಿಂಗಳು 3 ಸತಿ ಬರ್ತಾರೆ ಅಂತ ಪ್ರಧಾನಿ ನಮಗ್ ಬೇಕಿಲ್ಲ. ಜನಸಾಮಾನ್ಯರು ರೈತರಿಗೆ ಅವ್ರು ಯಾವತ್ತೂ ಬಂದಿಲ್ಲ. ಜನ ಇಡೀ ಉತ್ತರ ಕರ್ನಾಟಕ ಮುಳುಗೋದ್ರೂ ಬಂದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಎಲ್ಲ ಬರ ಬಂದ್ರು ನಾಗೇಂದ್ರ ಬಾಬು ಸರ್ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು. ಅಧಿಕಾರ ಹಂಚಿಕೆಯ ಬಿಸಿ ಶೆಡ್ಯೂಲ್ ನಲ್ಲಿ ನಿರತರಾಗಿರುವ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಹಾವೇರಿಯಲ್ಲಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಅದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ನಾವು. ಹೇಳಿದ್ದೆ, ರಾಜ್ಯದಲ್ಲಿ 3 ವರ್ಷದಲ್ಲಿ 2800 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಕಬ್ಬು ಬೆಳೆಗಾರರಿಗೆ ಬರೀ 50 ರೂಪಾಯಿ ಕೊಡ್ತಾರೆ. ಪಂಜಾಬ್ ಅಲ್ಲಿ 4100 ರೂಪಾಯಿ ಕೊಡ್ತೀವಿ ಟನ್ಗೆ. ಇಲ್ಲಿನೂ 3000 ಕೊಡಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಕುಡಿಯೋ ನೀರಿಲ್ಲ. ಇವತ್ತು ಕರ್ನಾಟಕದಲ್ಲಿ 18 ಲಕ್ಷ ಟನ್ ಇವತ್ತು ನಮ್ಗೆ ಗೊಬ್ಬರ ಇಲ್ಲ. ಕೇಂದ್ರ ಸರ್ಕಾರ ಏನು ಅದಕ್ಕೆ ಅಶ್ಯೂರೆನ್ಸ್ ಮಾಡ್ತಾ ಇಲ್ಲ. ನೀವು ಗೊಬ್ಬರನೇ ಹಾಕ್ಬೇಡಿ, ಬೆಳೆ ಅಂತಾರೆ. ಹೆಂಗ್ ಬೆಳೆಯಕ್ ಸಾಧ್ಯ? ಇವತ್ತು ಡೀಸೆಲ್ ನ ಬರೀ ಕಾರ್ಗಳಿಗೆ ಹಾಕಿ ಅಂತಾರೆ. ಪೆಟ್ರೋಲ್ ಬಂಕ್ ಹೋದ್ರೆ ಇವತ್ತು ಟ್ರಾಕ್ಟರ್ಗೆ, JCBಗಳಿಗೆ, ಪವರ್ ವೀಡರ್ಗಳಿಗೆ ಪೆಟ್ರೋಲ್ ಹಾಕಲ್ಲ ಅಂತಾರೆ, ಡೀಸೆಲ್ ಹಾಕಲ್ಲ ಅಂತಾರೆ. ಅಂದ್ರೆ ದೇಶವನ್ನ ರಾಜ್ಯ ಮತ್ತೆ ಕೇಂದ್ರ ಎರಡು ಸಾಯಿಸ್ತಾ ಇದಾವೆ. ಇವತ್ತು ರೈತರುಗಳು ಮೂರಾಬಟ್ಟೆ ಆಗಿದ್ದಾರೆ, ನೇಣು ಹಾಕೊಳ್ಳೋ ಪರಿಸ್ಥಿತಿ ಬಂದಿದ್ದಾರೆ. ಇವತ್ತು ಇವರು ಆನ್ಲೈನ್ ಗೇಮಿಂಗ್ ಮಾಡ್ತಾರೆ, ನೀಟ್ ಪೇಪರ್ ಲೀಕ್ ಮಾಡ್ತಾರೆ, ಇನ್ನೊಂದ್ ಮಾಡ್ತಾರೆ. ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ, ಯಾರು ರಿಸೈನ್ ಮಾಡಲ್ಲ. ಮತ್ತೆ ಕೆಲಸ ಮಾಡುವಂತ ಮುಖ್ಯಮಂತ್ರಿಗಳನ್ನ 18ನೇ ಆರೋಪಿ 19ನೇ ಆರೋಪಿ ಅಂತ ಮಾಡಿ ಜೈಲಲ್ಲಿ ಒಣಗಿಸ್ತಾರೆ. 2 ವರ್ಷ 3 ವರ್ಷ ಜೈಲಲ್ಲಿ ಇಟ್ಟು ರಿಲೀಸ್ ಮಾಡ್ತಾರೆ. ಇವತ್ತು ನಾನು ಹೇಳೋದು, ಕರ್ನಾಟಕ ಏನು ಕಾಂಗ್ರೆಸ್ 2.0 ಬಂದ್ಬಿಟ್ಟು ಏನು ಉದ್ಧಾರ ಆಗಲ್ಲ. ಇವತ್ತು ಏನು ನಮ್ಮ DK ಶಿವಕುಮಾರ್ ಹೇಳ್ತಾರಲ್ಲ 4D, ಏನಂದ್ರೆ ನಂದು ಡಿಸೈರು, ಡಿಸಿಪ್ಲಿನು, ಡೆಡಿಕೇಶನ್ ಅಂತ ಹೇಳ್ತಾರಲ್ಲ, ಇದು ಯಾರಿಗೋಸ್ಕರ ಅಂದ್ರೆ ಈಗ ಅವ್ರು CM ಆಗೋಯ್ತು, ಅವ್ರ ಪೋಸ್ಟ್ ಮುಗಿದೋಯ್ತು. ನೆಕ್ಸ್ಟ್ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡೋಕ್ಕೋಸ್ಕರ ಕರ್ನಾಟಕವನ್ನ ಏನು ರೆಡ್ಡಿ ಬ್ರದರ್ಸ್ ಲೂಟಿ ಮಾಡಿದ್ರು, ಆ ರೀತಿ ಇವಾಗ ಕನಕಪುರ ಬ್ರದರ್ಸ್ ಲೂಟಿ ಮಾಡಕ್ಕೆ ನಿಂತಿದ್ದಾರೆ ಅಂತ ಹೇಳ್ತೀನಿ ನಾನು. ಏನು ವಿಮಾನ ನಿಲ್ದಾಣ ಕಟ್ಟಿದೀವಿ ಅಂತ ಕಟ್ಬಿಟ್ಟು ಯಾರು ಕೊಟ್ಟಿದ್ದಾರೆ ಸ್ವಾಮಿ? ನಿಮ್ಮದೇ ಏನು ಬ್ರದರ್ಸ್ ಇದಾರಲ್ಲ, ಅದಾನಿ ಅಂಬಾನಿ ಕೊಟ್ಟಿದ್ದೀರಿ, ಯಾರನ್ನ ನಾರ್ಮಲ್ ಜನರು ಕೊಟ್ಟಿದ್ದೀರಾ? ನೀವು ಎಲ್ಲ ತಿಂದು ತೇಗಿರೋದು ಅಷ್ಟೇ ನೀವು ಮಾಡಿರ್ತಕ್ಕಂಥದ್ದು. ಇನ್ನ 1 ನಿಮಿಷ ಕೇಳಿಸ್ಕೊಳ್ಳಿ. 16 ಲಕ್ಷ ಕೋಟಿ ಸಾಲವನ್ನ ಯಾರ್ದು ಬಿಜೆಪಿಯವರು ಮನ್ನಾ ಮಾಡಿದ್ರು? ಯಾರನ್ನ ರೈತದು 1 ರೂಪಾಯಿ ಸಾಲ ಮನ್ನಾ ಮಾಡದ? ಅದೇ ಮನಮೋಹನ್ ಸಿಂಗ್ ಇದ್ದಾಗ 70,000 ಕೋಟಿ ಸಾಲವನ್ನು ಮನ್ನಾ ಮಾಡಿದ್ವಿ. ನಾವು JDS ಅವ್ರ ಜೊತೆ ಇದ್ದಾಗ 40,000 ಕೋಟಿ ಮಾಡಿದ್ವಿ. ನಾವು ಕಾಂಗ್ರೆಸ್ ಒಂದೇ ಇದ್ದಾಗ 2013-18ರಲ್ಲಿ 8,000 ಕೋಟಿ ಸಾಲವನ್ನು ಮನ್ನಾ ಮಾಡಿದ್ವಿ. ಈ ಬಿಜೆಪಿ ಅವ್ರಿಗೆ ನಾಚಿಕೆ ಇದ್ದಿದ್ರೆ ಟೋಲ್ ಅಲ್ಲಿ ಫ್ರೀ, ರೈತರಿಗೆ ಫ್ರೀ ಟೋಲ್ ಕೊಡಬೇಕಾಗಿತ್ತು. ಏರ್ಪೋರ್ಟ್ ಗಳ ದುಡ್ಡನ್ನ ಅಂಬಾನಿ ಅದಾನಿ ಅಂತಂದ್ರಿ, ಬಟ್ ನಮ್ಮಲ್ಲಿ ವಾಲ್ಮೀಕಿ ನಿಗಮದ ಹಣ ಯಾರಿಗೆ ಕೊಟ್ರು ಅನ್ನೋದಕ್ಕೆ ಉತ್ತರ ಬಂದೇ ಇಲ್ಲ ಸರ್ ಇದುವರೆಗೂ. ಎಲ್ಲಿ ಖರ್ಚಾಯ್ತು ಅದು? ಎಲ್ಲಿ ಹೋಯ್ತು ಆ ಹಣ? ವಾಪಸ್ ಎಷ್ಟು ಬಂತು? 1 ನಿಮಿಷ ಉತ್ತರ ಕೊಡ್ತೀನಿ ನೋಡಿ. ವಾಲ್ಮೀಕಿ ಹಗರಣದ್ದು ಮಾನ್ಯ ಸಿದ್ದರಾಮಯ್ಯನವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾವ ಅಧಿಕಾರಿಗಳು ಕೇಂದ್ರದ ನಿರ್ಮಲಾ ಸೀತಾರಾಮನ್ ಪೋರ್ಟ್ಫೋಲಿಯೋ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ? ಯಾವ ಬ್ಯಾಂಕ್ ಅಧಿಕಾರಿಗಳು? ಹೌದು, ಬ್ಯಾಂಕ್ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ಕೆಟ್ಟ ಸುಧಾರಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಅದು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಒಂದ್ ನಿಮಿಷ ಅಂಬಾನಿ ಅದಾನಿ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು. ಬೆಂಗಳೂರಲ್ಲಿ ಮಾಡ್ತಿರೋದು DK ಶಿವಕುಮಾರ್ ಕನಸಿನ ಕೂಸು ಟನಲ್ ರೋಡ್ ಅವ್ರು ಅಲಾಟ್ ಮಾಡಿದ್ರೆ ಅದಾನಿ ಕಂಪನಿಗೆ. ನಾಟ್ಯ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? 3 ಬಿಟ್ಟವ್ರು ಊರಿಗೆ ತಟ್ಟೋರು ಇದಕ್ಕೋಸ್ಕರನೇ. 3 ಬಿಟ್ಟವ್ರು ಊರಿಗೆ ತಟ್ಟೋರು ಇದಕ್ಕೋಸ್ಕರನೇ. ಇವ್ರು ಇಲ್ಲಿ ಕೂತ್ಕೊಂಡು ಅಂಬಾನಿ ಅದಾನಿ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ನಮ್ಮ ಏನ್ ಹೇಳ್ತಾರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಪಕ್ಷದ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ಅವಾಗಿಂದ ಬೇಜಾನ್ ಮಾತಾಡ್ತಾ ಇದ್ದಾರೆ. ಡೆಲ್ಲಿಲಿ ಕೂತ್ಕೊಳ್ಳೋದು ಏನೋ ರಾಹುಲ್ ಗಾಂಧಿ, ಕೇಜ್ರಿವಾಲ್ ಬಾಯ್ ಬಾಯ್, ಉತ್ತರ ಪ್ರದೇಶದಲ್ಲಿ ಇಬ್ರು ಬಾಯ್ ಬಾಯ್, ಮತ್ತೆ ಕೇರಳದಲ್ಲೂ ಬಾಯ್ ಬಾಯ್, ತಮಿಳುನಾಡಲ್ಲೂ ಬಾಯ್ ಬಾಯ್, ಎಲ್ಲಾ ಕಡೆ ಬಾಯ್ ಬಾಯ್. ಕರ್ನಾಟಕಕ್ಕೆ ಬಂದ ತಕ್ಷಣ ತಗೋ DK ಶಿವಕುಮಾರ್ಗೂ ಬೈ, ಈ ಕಡೆ ಇವ್ರಿಗೂ ಬೈ, ಅವ್ರಿಗೂ ಬೈ. ಏನ್ ಮಹಾ ದೊಡ್ಡ ಸಾಚಾಗಿಳ್ತಾರ ಫೋರ್ಸ್ ಕಟ್ಕೊಂಡ್ ಕುತ್ಕೊಳ್ಳೋದು. ಡೆಲ್ಲಿ ಸರ್ಪ್ಲಸ್ ಇದ್ದಂತ ಸ್ಟೇಟ್ ನ ಡೆಫಿಸಿಟ್ ತಗೊಂಡೋದ್ರು. ಅದು ಹಿಂಗೆ ಕೇಳಿ, ಡೆಲ್ಲಿ ಅಂತ ಬಂದಾಗ ನಿಮಗೆ ಅದು ನಿಮ್ಗೆ ನ್ಯಾಷನಲ್ ಕ್ಯಾಪಿಟಲ್, ಹೈಯೆಸ್ಟ್ ರೆವಿನ್ಯೂ ಕಲೆಕ್ಟ್ ಆಗುತ್ತೆ. ಅಲ್ಲಿ ಸೇಲ್ಸ್ ಟ್ಯಾಕ್ಸ್ ಆಗ್ಬೋದು, GST ಆಗ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗ್ಬೋದು, ಎಲ್ಲಾನು. ವೆರಾಸ್ ಎಕ್ಸ್ಪೆಂಡಿಚರ್ ಬಹಳ ಕಡಿಮೆ. ಯಾಕೆ ಹೇಳಿ? ಅಲ್ಲಿ ರೈತರು ಅನ್ನೋದಿಲ್ಲ, ಡ್ಯಾಮ್ ಅನ್ನೋದಿಲ್ಲ, ನೀರಾವರಿ ಅನ್ನೋದಿಲ್ಲ, ಸಿಕ್ಕಾಪಟ್ಟೆ ದುಡ್ಡಿದೆ. ವಾಪಸ್ ವಿಷಯಕ್ಕೆ ಬರ್ತಾ ನಾನು ಮಧ್ಯದಲ್ಲಿ ಮಾತಾಡಬಾರ್ದು.
10 ಸೆಕೆಂಡ್ ಮುಗಿಸಿ ವೀಕ್ಷಕರಿಗೆ ಹೋಗ್ಬೇಕು. ಹಾಳು ಮಾಡಿ ಆ ಡೆಲ್ಲಿನ ಹಾಳು ಮಾಡಿ ರೇ 13 ವರ್ಷ 14 ವರ್ಷ ಅಧಿಕಾರದಲ್ಲಿದ್ರು. ಕೇಳಿಸ್ಕೊಳಪ್ಪ ಸ್ವಲ್ಪ. 13-14 ವರ್ಷ ಅಧಿಕಾರದಲ್ಲಿದ್ರು. ಆ ಯಮುನಾ ನದಿ ನೊರೆನ್ ತೆಗೆಯಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಡಿಕೆ ಶಿವಕುಮಾರ್ ಅವರ ಮುಂದಿರುವ ಮತ್ತೊಂದು ಬಹಳ ಮುಖ್ಯವಾದ ಸವಾಲ್ ಸಂಖ್ಯೆ 4 ಬಹುಶಃ ಈ ಸಮನ್ವಯತೆಯನ್ನ ಕಾಪಾಡೋದು ಸಮುದಾಯಗಳ ನಡುವೆ. ಸರ್, ನಿಮ್ಮ ಪಕ್ಷದಿಂದ ಸಿದ್ದರಾಮಯ್ಯ ಆಚೆ ಹೋಗ್ಲಿಕ್ಕೂ ಕೂಡ ಈ ಅಹಿಂದ ಸಂಘಟನೆ ಮಾಡಬೇಕು ಅನ್ನೋ ಅವರ ದೊಡ್ಡ ಕನಸು ಕಾರಣವಾಯಿತು. ಈಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಒಬಿಸಿ ಮ್ಯಾನೇಜ್ಮೆಂಟ್ ಅನ್ನೋ ದೊಡ್ಡ ಜವಾಬ್ದಾರಿ ಇದೆ. ಕ್ಯಾನ್ ಹಿ ಮ್ಯಾನೇಜ್? ಸಿಂಪಲ್ ಪ್ರಶ್ನೆ ನೋಡಿ. ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾವ ಸಿದ್ದರಾಮಯ್ಯನವ್ರ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀರಿ, ಜಾತ್ಯತೀತ ಜನತಾದಳದಲ್ಲಿ ಅವರು ಎಲ್ಲಾ ರೀತಿ ಸ್ಥಾನಮಾನಗಳನ್ನು ಕೊಟ್ಟು ನಾವು ಗೌರವವಾಗಿ ನಡೆಸಿಕೊಂಡಿದ್ದು. ಕೇವಲ ಅಧಿಕಾರಕ್ಕೋಸ್ಕರ ಅಂತೇಳಿ ಚೆನ್ನಾಗಿ ನಡೀತಾ ಇರತಕ್ಕಂಥ ಪಕ್ಷದಲ್ಲಿ ಅಹಿಂದ ಅಂತಕ್ಕಂಥದ್ದು ಯಾವತ್ತು ಹುಟ್ಟಾಕೊಂಡ್ರು ಅಂತಂದ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತೇಳಿ ಈ ಸಮುದಾಯಗಳನ್ನ ಆಗ್ಲೇ ಒಂದು ಪದವನ್ನು ನಾನು ಬಳಕೆ ಮಾಡಿದ್ದೀನಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಪದ ಬಳಕೆ ಅವರೇ ಮಾತಾಡೋದು. ಯಾವಾಗ ಈ ಒಬಿಸಿಗಳನ್ನ ನಾವು ಅಡ್ಡ ಇಟ್ಕೊಂಡ್ಬಿಟ್ಟು ಅಧಿಕಾರಕ್ಕೋಸ್ಕರ ನಮ್ಮನ್ನು ಬ್ಲಾಕ್ ಮೇಲ್ ಮಾಡಕ್ ಅವತ್ತು ಮಾಡಿದ್ರು, ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ದುಡಿದಂತ ಅನೇಕ ಸಮುದಾಯಗಳ ನಾಯಕರುಗಳು ಇವತ್ತು ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ. ಯಾರು ರಾಷ್ಟ್ರೀಯ ಅಧ್ಯಕ್ಷರಿಂದ ಎಲ್ಲರೂ ಕೂಡ. ಆದರೆ ಇದೇ ಒಬಿಸಿ ಅಡ್ಡ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಇಷ್ಟು ದಿನ ಮಾಡ್ಕೊಂಡ್ ಬಂದ್ರು. ನಂಬರ್ 1. ನಂಬರ್ 2, ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರಿಗೆ ಒಕ್ಕಲಿಗರ ಸಮುದಾಯ ಒಂದು ದೊಡ್ಡ ಬಹುಮತದಿಂದ ಗೆಲ್ಲಿಸಿ ಆ ಸಮುದಾಯದಿಂದ ಕೂಡ ಅವರನ್ನ ಮುಖ್ಯಮಂತ್ರಿಗಳು ಮಾಡಿದ ಸಮುದಾಯದಲ್ಲಿ ಒಬ್ಬರಾಗ್ತಾರೆ ಅಂತೇಳಿ ಅವರು ಆದ ನಂತರ ಎಸ್ ಎಂ ಕೃಷ್ಣ ಅವರು ಕೂಡ ಬಂದ್ರು. ಅವ್ರಿಗೂ ಕೂಡ ಸಮುದಾಯ ನಮ್ಮವರೇ ಒಬ್ಬರು ಸಮುದಾಯದಿಂದ ಆಗ್ತಾರೆ ಅಂತಕ್ಕಂಥದ್ದು ಕೊಟ್ಟರು. ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅದೇ ರೀತಿ ಮಾಡಿದ್ರು. ಮತ್ತೊಬ್ಬರಿಗೆ ಪೆನ್ನು ಪೇಪರ್ ಕೇಳಿದ್ದಾರೆ. ನಿಮಗೆ ಅಧಿಕಾರ ತಗೊಳ್ಳೋ ವಿಚಾರ ದೊಡ್ಡದಲ್ಲ. ಈ 3 ಮಹಾನ್ ನಾಯಕರುಗಳು ಅವರವರ ಕಾಲಘಟ್ಟದಲ್ಲಿ ಯಾವ ರೀತಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನೀವು ಅಧಿಕಾರ ತಗೊಳ್ಳೋದಕ್ಕಿಂತನೂ ಎಲ್ಲಾ ಜನಗಳನ್ನ ನಾವು ಒಟ್ಟಾಗಿ ತಗೊಂಡೋಗ್ಬಿಟ್ಟು ಆ ಸಮುದಾಯಗಳಿಗೆ ನಾವೇನು ಕೊಡುಗೆಗಳು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಆವತ್ತಿರ್ತಕ್ಕಂಥ ಸಮನ್ವಯತೆ ಇವತ್ತು ಇಲ್ಲ ಅಂತಕ್ಕಂಥದ್ದು. ಮತ್ತೆ ಓಲೈಕೆ ರಾಜಕಾರಣ ನಿನ್ನೆ ಮೊನ್ನೆ ತಾವು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರಿ. ಒಂದು ಸಮುದಾಯ 80 ಲಕ್ಷ ಜನ ಇದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ನೀವು ಕೇವಲ ಓಲೈಕೆ ರಾಜಕಾರಣ 3 ವರ್ಷದಲ್ಲಿ ಯಾವ ರೀತಿ ಮಾಡಿದ್ರಿ ಅಂತಕ್ಕಂಥದ್ದು ಜನ ಕಣ್ಮುಂದೆ ನೋಡ್ಲಿಲ್ವಾ ನಿಮ್ಮನ್ನ? ಒಂದು ಸಮುದಾಯಕ್ಕೆ ಉಪಜಾತಿಗಳನ್ನ ತೆಗೆದ್ರಿ, ಒಟ್ಟಿಗೆ ಮಾಡಿದ್ರಿ. ಬೇರೆ ಸಮುದಾಯಗಳು ಬಂದಂತ ಸಂದರ್ಭದಲ್ಲಿ ಉಪಜಾತಿಗಳನ್ನು ಬೇರೆ ಮಾಡಿ ಅವ್ರಿಗಿಂತ ಕಡಿಮೆ ಇದ್ದಾರೆ ಅಂತಕ್ಕಂಥ ತೋರಿಸ್ತಿದ್ದೀರಾ. ಕೇವಲ ಓಟ್ಗಾಗಿ ನೀವು ಓಲೈಕೆ ಮಾಡಿಕೊಂಡು ರಾಜಕಾರಣ ಮಾಡೋದಾದ್ರೆ ಈ ರಾಜ್ಯದಲ್ಲಿ ನೀವು ಜಾತಿಗಳ ಬಗ್ಗೆ ಬೆಂಕಿ ಹಚ್ತಾ ಇದ್ದೀರಾ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ನಿಮಗೆ ಅವ್ರ ಅಭಿವೃದ್ಧಿ ಬೇಕಾಗಿಲ್ಲ, ಕೇವಲ ಅವ್ರನ್ನ ಓಲೈಸಬೇಕು, ಅವ್ರನ್ನ ಮತ ಪಡ್ಕೋಬೇಕು. ಒಂದು ನಿಮಿಷ, ಆ ಸಮುದಾಯಗಳಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡೋದ್ರಲ್ಲಿ ಇವತ್ತಿಗೂ ಅವ್ರನ್ನ ತುಳ್ಕೊಂಡು ಇಟ್ಕೊಂಡಿದ್ದೀರಾ. ಹಾಗಾದ್ರೆ ಪದೇ ಪದೇ ಅವ್ರ ಹೆಸರುಗಳು ಹೇಳ್ತಾರೆ. ದಲಿತರು ಅಂತಕ್ಕಂಥ ಒಬಿಸಿಗಳು ಅಂತಾರೆ. ಸ್ವತಂತ್ರ ಬಂದ ನಂತರ ಅತಿ ಹೆಚ್ಚು ಕಾಲ ಈ